ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈಕೆ ತನ್ನ ಕಡುಬಡತನದಲ್ಲಿ ತನಗಿದ್ದ ಜೀವನಾಧಾರವನ್ನೆಲ್ಲ ಕೊಟ್ಟುಬಿಟ್ಟಳು. ಇಂದಿನ ಶುಭ ಸಂದೇಶದಲ್ಲಿ ದೇವಾಲಯದ ಕಾಣಿಕೆಯ ಪೆಟ್ಟಿಗೆಯಲ್ಲಿ ಧನವಂತರು ತಮ್ಮ ಕಾಣಿಕೆಯನ್ನು ಹಾಕುತ್ತಿದ್ದುದನ್ನು ಯೇಸುಸ್ವಾಮಿ ಗಮನಿಸಿದರು. ಅಲ್ಲಿ ಒಬ್ಬ ಬಡ ವಿಧವೆ ಬಂದು ತಾಮ್ರದ ಚಿಕ್ಕ ನಾಣ್ಯಗಳೆರಡನ್ನು ಕಾಣಿಕೆಯಾಗಿ ಹಾಕಿದಳು. ಇದನ್ನು ಕಂಡ ಯೇಸು, ಈ ಬಡ ವಿಧವೆ ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ಅರ್ಪಿಸಿದಳೆಂದು ನಿಮಗೆ ನಿಶ್ಚಯವಾಗಿ ತಿಳಿಸುತ್ತೇನೆ. ಅವರೆಲ್ಲರೂ ತಮ್ಮ ಅಪರಿಮಿತ ಐಶ್ವರ್ಯದಿಂದ ಕಾಣಿಕೆ ಇತ್ತರು, ಈಕೆಯಾದರೂ ತನ್ನ ಕಡು ಬಡತನದಲ್ಲೂ ತನಗಿದ್ದ ಜೀವನಾಧಾರವನ್ನೆಲ್ಲ ಕೊಟ್ಟು ಬಿಟ್ಟಳು ಎಂಬುದಾಗಿ ನಾವು ಧ್ಯಾನಿಸಬಹುದು. ಯೇಸುಸ್ವಾಮಿ ಆ ಬಡ ವಿಧವೆ ಎಲ್ಲರಿಗಿಂತ ಹೆಚ್ಚಾಗಿ ಅರ್ಪಿಸಿದ್ದಾಳೆಂದು ಪ್ರಶಂಸಿಸುತ್ತಾರೆ. ನಾವು ಒಂದು ವೇಳೆ ಅಲ್ಲಿ ಗಮನಿಸೋದಾದರೆ ಖಂಡಿತ ನಾವು ಮನುಷ್ಯ ಸ್ವಭಾವದಲ್ಲಿ ಬಾಹ್ಯವಾಗಿ ನೋಡ್ತೇವೆ. ಆಕೆ ಸ್ವಲ್ಪ 2 ತಾಮ್ರದ ನಾಣ್ಯಗಳನ್ನು ಹಾಕಿದ್ದಾಳೆಂದು ಹೇಳ್ತೇವೆ. ಆದರೆ ದೇವರು ಆಕೆಯ ಹೃದಯ ನೋಡಿದರು. ಆಕೆ ಮನುಷ್ಯರನ್ನು ಮೆಚ್ಚಿಸಲು ಪ್ರಯತ್ನ ಪಡಲಿಲ್ಲ. ಆಕೆ ದೇವರನ್ನು ತನ್ನ ವಿಶ್ವಾಸದಿಂದ ಮೆಚ್ಚಿಸಲು ನೋಡಿದ್ಲು. ಕೀರ್ತನೆ 63:3 ಹೇಳುವಂತೆ, ಪ್ರಾಣಕ್ಕಿಂತ ಮಿಗಿಲಾದುದು ನಿನ್ನ ಅಚಲ ಪ್ರೀತಿ. ಆಕೆಗೆ ತನ್ನ ಜೀವನಕ್ಕಿಂತ, ತನ್ನ ಪ್ರಾಣಕ್ಕಿಂತ ದೇವರ ಅಚಲ ಪ್ರೀತಿ ಶ್ರೇಷ್ಠವಾಗಿ ಕಾಣಿಸಿದ್ದರಿಂದ ಆಕೆ ತನ್ನ ಕಡು ಬಡತನದಲ್ಲಿ ತನಗಿರುವ ಜೀವನದ ಆಧಾರವನ್ನೇ ಆ ಪ್ರೀತಿಯಿಂದ ದೇವರಿಗೆ ಕಾಣಿಕೆಯಾಗಿ ಕೊಡಲು ಮುಂದಾದಳು. ತನ್ನನ್ನೇ ತಾನು ಬಲಿಯಾಗಿ ಸಮರ್ಪಿಸಿದ್ಲು. ದೇವರನ್ನು ಆಕೆ ಮೆಚ್ಚಿಸಿದ್ಲು. ಯೇಸು ಆಕೆಯ ಹೃದಯ ನೋಡಿದ್ರು. ಅಲ್ಲಿರುವ ದೇವರ ಮೇಲಿನ ಪ್ರೀತಿ ಮತ್ತು ತ್ಯಾಗವನ್ನು ದೇವರು ಗಮನಿಸಿದ್ರು. ನಾವಿಂದು ನಮ್ಮಲ್ಲಿರುವ ಅಧಿಕ ಸಂಪತ್ತು, ನಮ್ಮಲ್ಲಿರುವ ಅಧಿಕ ಸಮೃದ್ಧಿ, ಅದರಲ್ಲಿ ಅಥವಾ ನಮ್ಮಲ್ಲಿರುವ ತಲೆಂತುಗಳಲ್ಲಿ ಸ್ವಲ್ಪ ಭಾಗವನ್ನು ಡೊನೇಷನ್ ಆಗಿ, ದಾನ ಧರ್ಮವಾಗಿ, ದೇವರ ಕಾರ್ಯಕ್ಕಾಗಿ ನಾವು ಕೊಡ್ತೇವೆ. ಆದರೆ ನಮ್ಮ ಹೃದಯ ದೇವರಿಂದ ಬಲು ದೂರವಿರುತ್ತೆ. ನಮ್ಮ ಈ ರೀತಿಯ ಕಾರ್ಯದಿಂದ, ಸ್ವಭಾವದಿಂದ ನಾವು ದೇವರನ್ನು ಖಂಡಿತವಾಗಿ ಮೆಚ್ಚಿಸಲು ಸಾಧ್ಯವಿಲ್ಲ. ಪ್ರಿಯರೇ, ನಮ್ಮ ಹೃದಯ ಶುದ್ಧ ಇರಬೇಕು. ದಾವೀದ ಅರಸನು ಪ್ರಾರ್ಥಿಸಿದಂತೆ, ಶುದ್ಧ ಹೃದಯವನ್ನು ದೇವ ನನ್ನಲ್ಲಿ ನಿರ್ಮಿಸು, ಸರ್ವದ್ರೋಹಗಳನ್ನು ಅಳಿಸಿ ಹಾಕು ಎಂಬಂತೆ ನಮ್ಮಲ್ಲಿ ಪಶ್ಚಾತ್ತಾಪದ ದೀನಮನ ಉಂಟಾಗಬೇಕು. ಪಾಪದಲ್ಲಿ, ದ್ರೋಹದಲ್ಲಿ ಮುಳುಗಿ ಹೋದ ನಮ್ಮ ಕಲ್ಲಾದ ಹೃದಯವನ್ನು ತೆಗೆದುಹಾಕಲು, ಕೆಟ್ಟತನವಿಲ್ಲದ, ಅಶುದ್ಧತನವಿಲ್ಲದ, ಹಣದ ವ್ಯಾಮೋಹವಿಲ್ಲದ, ದೇವರನ್ನು ಪ್ರೀತಿಸಿ ಆರಾಧಿಸುವ ಮತ್ತು ಯಾವಾಗಲೂ ದೇವರ ಚಿತ್ತವನ್ನು ಬಯಸಿ ನೆರವೇರಿಸುವ ಒಂದು ಮೃದು ಹೃದಯ ಕೊಡಲು ಯೇಸು ಕ್ರಿಸ್ತರು ನಿನ್ನ ಬದಲಾಗಿ ಶಿಲುಬೆಯಲ್ಲಿ ತಮ್ಮ ರಕ್ತವನ್ನು ಸುರಿಸಿ ಬಲಿಯಾದರು. ಹಾಗಾದರೆ ಪ್ರಿಯರೇ, ಆ ಬಡ ವಿಧವೆಯಲ್ಲಿರುವ ದೇವರ ಮೇಲಿನ ಪ್ರೀತಿ ಮತ್ತು ವಿಶ್ವಾಸ ವೈಯಕ್ತಿಕವಾಗಿ ನಮ್ಮ ದೇಹಾತ್ಮ ಪ್ರಾಣದ ಮೂಲಕ ಕೂಡ ಕಾರ್ಯರೂಪದಲ್ಲಿ ಬರಲಿ. ನಾವು ದೇವರನ್ನು ಬಲು ಹತ್ತಿರದಿಂದ ನಮ್ಮ ಹೃದಯವನ್ನು ನೋಡುವ ದೇವರನ್ನು ನಾವು ಆರಾಧಿಸೋಣ. ಆಮೇನ್. ಪ್ರೈಸ್ ದ ಲಾರ್ಡ್.